ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯಾಗ ಇವತ್ತು ಬಂದು ನಾನು ಮಲ್ಲೇಶ್ವರಂಗೆ ಹೋಗ್ತಿದ್ದೀನಿ. ಅಲ್ಲಿ ಗಣೇಶ ಉತ್ಸವ ಅನ್ನಿಸ್ತವ್ರೆ. ಅಲ್ಲಿ 11 ಡೇಸ್ ನಾವು ಮಾಡ್ತಾರೆ ಗೈಸ್. ಆ 11 ಡೇಸಲ್ಲಿ ರೋಡ್ ಇದೆ. ಆ ರೋಡಲ್ಲಿ ತಾರಪದ ಶೆಡ್ಡೆಲ್ಲ ಹಾಕ್ಬಿಟ್ಟು ಅಲ್ಲಿ ಗಣೇಶ ಇರ್ತಾರೆ. ಲೈಟಾಗಿ ಒಂಥರ ಕೋಟೆ ತಮಿಳ್ನಾಡು ಡೈಮಂಡ್ ಅಂತ ಒಂಥರ ಜನರು ಹೇಳ್ತಾರೆ. ಆ ಪ್ಲೇಸ್ ಒಳಗಡೆ ಅಲ್ಲಿ ಪಕ್ಕದಲ್ಲೇ ಫೀಲ್ಡ್ ಇದೆ. ಆ ಫೀಲ್ಡಲ್ಲಿ ಫುಲ್ಲು ಒಂಥರ ಜಾತ್ರೆಗಳೆಲ್ಲ ಹೋದರೆ ಆಟ ಸಾಮಾನು ಮತ್ತು ಆಟದ್ದು ಎಲ್ಲ ಮೆಷಿನ್ಸ್ ಥರ ಇರುತ್ತಲ್ಲ, ಮತ್ತು ಆಟದೆಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ಮಾಡ್ತಾರಂತೆ. ಇವತ್ತಲ್ಲಿ ಹೋಗ್ತಿದ್ದೀನಿ. ಹೋಗ್ಬಿಟ್ಟು ನಿಮ್ಗೆ ಎಕ್ಸ್ಪೋರ್ಟ್ ಮಾಡಿ ತೋರಿಸ್ತೀನಿ ಏನಿದೆ ಅಂತ. ಮತ್ತು ಅಲ್ಲಿ ರಿಲೇಟಿವ್ಸ್ ಇದ್ದಾರೆ. ಅವ್ರ ಮನೇಲಿ ಇವತ್ತು ನೆಕ್ಸ್ಟ್ ಡೇ ಮಾಡಿಬಿಟ್ಟು ನಾಳೆ ವಾಪಸ್ ನಮ್ಮ ಮನೆಗೆ ಬರೋ ಅಂತ ಪ್ಲ್ಯಾನು. ಸೊ ಗೈಸ್ ಅಲ್ಲಿ ಹೋದ್ಮೇಲೆ ನಾವು ಸಿಗೋ ಓಕೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನಮ್ಮ ಬೈಸು ನಮ್ಮ ಜೊತೆ ಇಲ್ಲ, ಈಗ ಮನೆಗೆ ಹೋಗ್ತಾನೆ. ಮಾಡ್ಕೊಟ್ಟು ಬಾಯ್, ಮತ್ತೆ ಸಿಗುವ ಗೈಸ್ ಅನ್ನೋದ. ಈಗ ನಾನು ನನ್ನ ತಮ್ಮ ಇನ್ನು ರಿಲೇಟಿವ್ಸ್ ಬರ್ತಾವ್ರೆ, ಮನೇಲಿ ಅವರೇ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಅವ್ರು ಬಂದಾಗ ಕ್ಯಾಬು ಬರ್ತೈತೆ, ಬಂದಾಗ ಹೋಗುವಾಗ ಇವ್ರ ಮನೆಗೆ ಕೈಸಿ ಇವತ್ತು ನೈಟ್ ಸ್ಟೇ. ಆಂಟಿ ಏನು सुबह सुबह लोग 2 मेगापिक्सल का कैमरा ऑन ಆಮೇಲೆ ತೋರಿಸುವಾಗ ಇದೊಳಗಡೆ ಹೋಗೋಕ್ಕೆ ಇಲ್ಲೈತೆ ಇಲ್ಲೇ ಹೋಗಬೇಕಾಗಿರೋದು ನಾವು. ಪ್ಲಸ್ ಲೈನ್ ತುಂಬ ಇದೆ. ಆಮೇಲೆ ಅಲ್ಲಿ ಬಂದಾದ್ಮೇಲೆ ಹೊರಗಡೆ ನಾವು ಬಂದಮೇಲೆ ಇಲ್ಲಿ ಫೋಟೋ ಹಿಡ್ಕೊಂಬೋದು ಗೈಸ್. ಇಲ್ಲಿ ಸ್ಪೇಸ್ ಇದೆ ಫೋಟೋಗೆ. ಎಷ್ಟೊಂದು ನಾವು ಇಟ್ಕೊಂಡು ನೋಡ್ತಿದ್ರು ಗೈಸ್. ನಂಗೆ ಯಾಕೋ ಅನ್ಸಂಗೆ ಆ ಮೋಮೋಸ್ ಅಂಗಡಿ ಇತ್ತು ನೋಡಿ, ಆ ಮೋಮೋಸ್ ಅಂಗಡಿ ಅವ್ರು ಯಾಕೋ ತುಂಬ ಒಳ್ಳೆ ವ್ಯಾಪಾರ ಗೈಸ್. ಯಾಕಂದರೆ ಒಳ್ಳೆ ವ್ಯಾಪಾರ, ಯಾಕಂದರೆ ಎಲ್ಲ ಇಲ್ಲಿ ಬರೋ ಗಣೇಶ ಎಲ್ಲ ನೋಡೋರು ಅಲ್ಲಿ ಹೋಗಿ ಇಸ್ಕೊತಾರೆ. ಅದಕ್ಕೆ ಒಳ್ಳೆ ವ್ಯಾಪಾರ ಅಂತ ಗೈಸ್. ಕೊಟ್ಟೆ ಅಂದರೆ ಪಂಗಿಸ್ಕೊಂಡ್ಬಿಡ್ಬೇಕು. ಇದು ಬಂದು ವರಹನಾಥ ದೇವ್ರಂತ ನಮ್ಮ ಆಂಟಿ ಹೇಳಿದ್ದು. ಅಲ್ಲಿ ಕೆಳಗಡೆ ನೀರು ಬಿಟ್ಟವ್ರೆ, ನೀರೆಲ್ಲ ತಾರಪಲ್ ಹಾಕಿದಾರಲ್ಲ, ನೀರೆಲ್ಲ ಇಳ್ಕೊಂತೈತಂತೆ ಗೈಸ್. ಇದು ಕೆಳಗಡೆ ವರಹನಾಥ ದೇವ್ರ ಇದು. ಅದಾದಮೇಲೆ ಅಲ್ಲಿ ಮುಂದೆ ಹೋಗೋದು ದರ್ಶನಕ್ಕೆ. ಫೋಟೋ ಕ್ಲಿಕ್ ಮಾಡ್ಕೊಂಬೋದು ಗೈಸ್, ಏನೂ ಬೈಯಲ್ಲ ಗೈಸ್. ನಮ್ಮ ಮನೆ ದೇವರಿದು ವೆಂಕಟೇಶ್ವರ ಸ್ವಾಮಿ. ಎವ್ರಿ ಸ್ಯಾಟರ್ಡೆ ನನ್ನ ಗೈಸ್ ಇದೊಂದು ಬಂದಾಗ ಶ್ರಾವಣ ಬಂದಾಗ ಜ್ಞಾಪನ ಆಗುತ್ತೆ. ಶ್ರಾವಣ ದಿವಸ ಪಂಚೆ ಎಲ್ಲ ಉಟ್ಕೊಂಡು ಹೋಗ್ತೀವಿ ಗೈಸ್ ಮನೆಗೆ. ನಾನು ಅದು ಜ್ಞಾಪನ ಆಗೋದು ಗೈಸ್. ಈ ಥರ ರವ ಇದು ನಾನು ನಮ್ಮ ಮನೆ ದೇವ್ರು ನಾನು. ಅವಾಗಿಂದ ನೋಡ್ತಿರ್ಬೋದು ಈ ನೇಪಾಳ. ಅವಾಗಿಂದ ನಾವು ದರ್ಶನಕ್ಕೆ ಹೋಗ್ತಾ ಇನ್ನು ಅವಾಗಿಂದ ಫೋಟೋ ಇಟ್ಕೊಂತಾನೆ ಹೋಗುತ್ತೆ. ಅದು ದರ್ಶನ ಮುಗಿಸ್ಕೊಂಡು ಆಯ್ತು ಬಂದರೆ ಇನ್ನೂ ಕ್ಲಿಕ್ ಮಾಡಿದ್ರೆ ಎಷ್ಟು ಕ್ಲಿಕ್ ಮಾಡಿದ್ರೆ ಗೊತ್ತಿಲ್ಲ ಗೈಸ್. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಈಗ ನಮ್ಮ ಗ್ಯಾಂಗ್ ಇಲ್ಲಿ ನಿಂತೈತೆ ಫೋಟೋ ಇಡಿಸ್ಕೊಡುವ ಅಂತ. ಇಸ್ಕೊಂಬಿಟ್ಟು ಆಮೇಲೆ ಮನೆ ಹತ್ರ ಹೋಗುವ. ಫೋಟೋ ಶೂಟ್ ಆಗ್ತೈತೆ. ಇವ್ರದ್ದಾದ್ಮೇಲೆ ಒಂದು ಗ್ರೂಪ್ ಫೋಟೋ ತೆಕ್ಕೊಂತೀವಿ. ಫಸ್ಟ್ ಗ್ರೂಪ್ ಫೋಟೋ ಶೂಟ್ ಆಗಲಿ ಗೈಸ್. ಯಾರು ಗೈಸ್ ನಮ್ಮ ತಂಗಿ ಹೇಳ್ತಿದ್ದಂಗೆ ಅಲ್ಲೊಬ್ರು ಅಂಕಲ್ ಹೋಗ್ತವ್ರು ನೋಡಿ, ಬ್ಲ್ಯಾಕ್ ಶರ್ಟು, ಶ್ರೀಧರ್ ಅಂಕಲ್ ಅಂತವರು. ಅವರೇ ಅಂತ ಗೈಸ್ ಇಲ್ಲಿ ಮೈನ್ ಎಲ್ಲದಕ್ಕೂ ಇನ್ಚಾರ್ಜ್ ಎಲ್ಲ. ಇನ್ನೂ ಒಳಗಡೆ ತೋರಿಸ್ತೀನಿ. ಆ ಒಳಗಡೆ ಏನದು ಜಾತ್ರೆ ಥರ ಮಾಡ್ತಿರ್ತಾರಲ್ಲ, ಅದಕ್ಕೆಲ್ಲದಕ್ಕೂ ಇವರೇ ನೋಡ್ಕೊಂಡಿರೋದು. ಪ್ರತಿಯೊಂದಕ್ಕೂ ಮತ್ತು ತರ್ತರವಾದ ಸಿಂಗರ್ಸು ಮತ್ತು ಇವರು RCB ಓಪನರ್ ಸಿಂಗರ್ ಬರ್ತಾರಂತೆ. ಮತ್ತು ಮೊನ್ನೆ ಶಿವಕುಮಾರ್ ಸರ್ ಬಂದಿದ್ದರು. ಈಗ ಇವತ್ತು ಅವರೇ ಸರ್ ಅವರೆಲ್ಲ ಕರೆದಿರೋದು. ಈ ಡೈಮಂಡ್ ಗಣೇಶನೇ ಎಷ್ಟೋ ಲಕ್ಷ ಅಂತ ಹೇಳ್ಬಿಟ್ಟಿರ್ತೀನಿ. ಈಗ ನಮ್ಮ ಮನೆಯವರು ಹೋಗ್ಬಿಟ್ಟು ಸಿಟಿಗೂ ಅಂತ ಕಳಿಸ್ತವ್ರು ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ಮಾಡೋದು ಆಗ್ಬಿಟ್ರೆ ಇದೇ ತಾನೇ ಇನ್ನೊಂದು ಚೇರ್ ಹಾಕೊಂಡು ಕೂತ್ಕೊಬೇಕಂತ. ಸೀಟ್ ತುಂಬ ಖಾಲಿ ಇದೆ, ನೋಡ್ಬಿಟ್ಟು ಒಂದ್ರ ಮೇಲೆ ಒಂದು ಹಾಕೊಂಡು ಕೂತ್ಕೊಳ್ಳುವಾಗ
ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ, ಪ್ರಾರ್ಥನೆ ಮಾಡಿದ್ದೀರಾ. ನಾನು ಯಾವತ್ತೂ ನನ್ನ ಜೀವನವನ್ನು ನಾನು ಯಾವತ್ತೂ ಮರೆಯಲ್ಲ. ಈ ಪ್ರೀತಿಗೆ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ನಮಗೆ, ಬಟ್ ಇರೋವರೆಗೂ ಶಿವನ ಯಾವತ್ತೂ ಈ ಪ್ರೀತಿನ ಜೋಗಿ ಥರ ಜೋಡಿಗೆ ಇಟ್ಕೊಂಡಿದ್ದೀವಿ. ತುಂಬ ಸಂತೋಷ ಆಯಿತು ನನಗೆ ಇಲ್ಲಿ ಬಂದು. ನಿನ್ನೆ ನಾನು ಊರಲ್ಲಿ ಇರಲಿಲ್ಲ. ನನಗೆ ಮೊದಲನೇ ಗಣೇಶ ದರ್ಶನ ಆಗಿದೆ ಇಲ್ಲೇ ನಿಮ್ಮ ಏರಿಯಾದಲ್ಲೇ. ಆ್ಯಂಡ್ ಗಣೇಶ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಅದ್ಭುತವಾಗಿದೆ ಅಲ್ಲಿ. ನಿಜವಾಗ್ಲೂ ಅದು ಮಾತಲ್ಲಿ ಹೆಂಗೆ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಜೈಂಟ್ ವೀಲ್ ಆಡೋಣ ಅಂತ ಬಂದಿದ್ದೀವಿ. ಜೈಂಟ್ ವೀಲ್ಗೆ 4 ಟಿಕೆಟ್ ಇಟ್ಕೊಂಡಿದ್ದೀವಿ. 1, 2, 3, 4. ನನ್ನ ಶಿಷ್ಯ ಏನಂತವನಂದ್ರೆ ಏನು ಭಯ ಆಗಲ್ಲ ಅಣ್ಣ, ಆಡ್ತೀನಿ ಅಂತವನೆ. ನೋಡುವ ಇದು ಆಕ್ಚುಲಿ ಚೆನ್ನಾಗಿ ಜೈಂಟ್ ವೀಲ್ ಆಡೋದು. ಆ ಜೈಂಟ್ ವೀಲ್ ಕೊಲಂಬಸ್ ಆಡ್ತೀವಿ. ಅದಾದಮೇಲೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಚಿಕ್ಕಮಕ್ಳದು ಐಟಮು ಮತ್ತು ಹುಡುಗಿರ ಐಟಮ್ ಅದೇ ಸ್ಯಾರಿ ಏನೇನೋ ಇದೆ. ಹುಡುಗರ್ದು ಆಲ್ಮೋಸ್ಟ್ ಏನಿಲ್ಲ ಗೈಸ್. ಏನು ಗೈಸ್ ಮಾಡೋಣ, ನಾವು ಹುಡುಗರು ಎಲ್ಲ ಗೈಸ್ ಹೋಗೋಣ. ಗೈಸ್ ಜೈಂಟ್ ವೀಲು ಆಡ್ಕೊಂಡು ಆಮೇಲೆ ಕೊಲಂಬಸ್ ಹೋಗುವ ಗೈಸ್. ಜೈಂಟ್ ವೀಲ್ ಆಡೋಣ ಅಂತ ಆಡ್ತಾ ಇದ್ದೀವಿ. ಟಾಪಲ್ಲಿ ಬಂದ್ಕೊತಿದ್ದೀವಿ. ಅಲ್ಲಿ ಅವರಿಬ್ರು ಅಲ್ಲಡಿ ಅವರಿಬ್ರು ಅಲ್ಲಿ ಕೂತವ್ರೆ. ಟಾಪ್ ವ್ಯೂ ನೋಡಿ ಗೈಸ್. ಬ್ರಿಗೇಡ್ ಅದು ಇಷ್ಟು ಬ್ರಿಗೇಡೆ ಗೈಸ್ ಅಷ್ಟೂ ನೋಡಿ ಗೈಸ್. ಟಾಪಲ್ಲಿ ಕೂತಿದ್ದೀವಿ. ಆಮೇಲೆ ಇವನು ನಮ್ಮ ತಮ್ಮ ಏನಂತ, ಅಣ್ಣ ನಂಗೆ ಭಯ ಆಗಲ್ಲ ಅಲ್ಲಿ ಕೂತ್ಕೊಂತೀನಿ ಅಂತ. ಅದೇ ಭಯ ಆಗ್ಬಿಟ್ಟು ಗೈಸ್ ಇಲ್ಲಿ ಕೂತಿದ್ದವನು ಭಯ ಆಗ್ಬಿಟ್ಟು ಅಣ್ಣ ನೀನು ಪಕ್ಕ ಬಂದು ಕೂತ್ಕೊಂಡು ಏನಂತಂಬಿ ಗೈಸ್. ನಂಗೆ ಅನ್ಸಂಗೆ ಮೋಸ್ಟ್ಲಿ ಎಂಜಾಯ್ ಮಾಡ್ಬೋದು ಗೈಸ್. ನಾನು ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತೈತಲ್ಲ ಅದು ಡ್ಯಾನ್ಸಿಂಗ್ ಬಟರ್ಫ್ಲೈ ಗೈಸ್ ಅದು, ಓಕೆನಾ. ಆಮೇಲೆ ಇಲ್ಲಿರೋದ್ರಲ್ಲಿ ಅವರಿಬ್ಬರು ಅಕ್ಕ ತಂಗಿದ್ರು ಕೂತವ್ರು, ನಮ್ಮ ಅಕ್ಕ ತಂಗಿ. ಟಾಪ್ ವ್ಯೂ ಶ್ರೀ ಗೈಸ್. ನೋಡುವ ಗೈಸ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಗೈಸ್. ಸರಿ ನಾನು ಇದೊಂದು ಹೇಳಬೇಕು. ಪಾಸ್ಟ್ ಫ್ರಮ್ 2 ಇಯರ್ಸ್ ಗೈಸ್. 2 ಇಯರ್ಸಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ಗೈಸ್. ಎವ್ರಿ ಇಯರ್ ಬರ್ತಿದ್ದೀನಿ. ನಾನು ಯಾವಾಗ ಬ್ಲಾಗ್ ಶುರು ಮಾಡೋಣ ಅಂದ್ಕೊಂಡು ಅವಾಗಿಂದ ನನಗೆ ಅವಾಗ ಕಂಟೆಂಟ್ ಬಿಡ್ತಾ ಇದ್ದೀನಿ. ಇಲ್ಲಿ ಹೋಗ್ತೀನಿ ನಾನು ಇಲ್ಲಿ ಒಂದು ಬ್ಲಾಗ್ ಶೂಟ್ ಮಾಡೋಣ ಅಂತ ಐಡಿಯಾ ಹೋಯಿತು. ಹಾಗೆ ನಿಮಗೂ ಮೆಸೇಜ್ ಕಳಿಸ್ಬಿಟ್ಟು ಅನ್ಸೋಕ್ಕಾಗುತ್ತೆ. ಅದಕ್ಕೆ ನೀವು ಬಂದು ನೋಡಿ ನನ್ನ ಬ್ಲಾಗ್ನ ನೋಡ್ಬಿಟ್ಟು ಬೇರೆ ಅನ್ಸಿಂಗ್ ಮಾಡಿಬಿಟ್ಟು ಎಂಜಾಯ್ ಮಾಡ್ತೀರಾ ಅಂತ ಹೋಗ್ಬಿಟ್ಟು ನೀವು ಬ್ಲಾಗ್ ಮಾಡಿದ್ದೀನಿ. ನೋಡುವ ಗೈಸ್ ಎಲ್ಲ ನಿಮ್ಮ ಸಪೋರ್ಟ್ ಮೇಲೆಲ್ಲ ಡಿಪೆಂಡ್ ಆಗಿದೆ. ಸರಿ ಅದು ಇಲ್ಲಿ ಪಕ್ಕಕ್ಕೆ ಮುಂದೆ ನಾವು ಆಡಾದ್ಮೇಲೆ ಕೊಲಂಬಸ್ಸಿಗೆ ಹೋಗ್ತೀವಿ. ಅದು ಆ ಸೈಡ್ಗಿದೆ. ಕೊಲಂಬಸ್ಸಿಗೆ ಹೋಗಾದ್ಮೇಲೆ ಆಡ್ಕೊಂಡು ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಾಗೆ ಏನೇನು ಶಾಪ್ ಇದೆ ಅದೆಲ್ಲ ತೋರಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಆಮೇಲೆ ನೈಟ್ ಸ್ಟೇ ಮಾಡ್ಬಿಟ್ಟು ನಮ್ಮ ಆಂಟಿ ಮನೇಲಿ ಊಟ ಗಿಡ ತಿನ್ಕೊಂಡು ತಿರ್ಗಿ ಮಾರ್ನಿಂಗ್ ಎದ್ದು ಮನೆಗೆ ಹೋಗ್ಬೇಕು. ಬೆಳಿಗ್ಗೆ ಸ್ಕೂಲ್ ಕಾಲೇಜ್ಗೆಲ್ಲ ಹೋಗ್ಬೇಕಲ್ಲ. ಸೊ ಅದಕ್ಕೆ ಈಗ ನೋಡಿ ಅಲ್ಲೋಗಿ ಕೂತ್ಕೊಂತೀಯ, ಅಲ್ಲಿ ಕೂತ್ಕೊಂತೀಯ, ಅಲ್ಲೋಗಿ ಕೂತ್ಕೊಂತೀಯ. ಸ್ಪೀಡ್ ಆಫ್ ಕೂತಾಗ್ಬಿಟ್ಟಿದೆ ಅವನಿಗೆ. ಗೈಸ್ ಜೈಂಟ್ ವೀಲ್ ಶುರು ಆಯಿತು. ಸ್ಟಾರ್ಟಿಂಗ್ ಒಂದು ಡರ್ ಆಗ್ತೈತೆ. ಒಂದು ರೌಂಡ್ ಬೇಕಾಗುತ್ತೆ ಆಮೇಲೆ ನೋಡುವ ಗೈಸ್. ಸೌಂಡ್ ಕೆಲಸ ಗೈಸ್. ನಮ್ಮ ಅಕ್ಕ ಕೆಟ್ಟಿದ್ದು ಅಲ್ಲೋಡಿ ಅವರು ತಿರುಗಿ ಬರ್ತಾರೆ ತೋರಿಸ್ತೀನಿ. ಅಲ್ಲೋಡಿ ಫುಲ್ಲು ಗಾಬ್ ಆಗ್ಬಿಟ್ಟವ್ರೆ ಗೈಸ್. ಫುಲ್ ಗಾಬ್ ಆಗ್ಬಿಟ್ಟವ್ರೆ, ಟೆನ್ಷನ್ ಆಗ್ಬಿಟ್ಟವ್ರೆ ಅವರಿಬ್ರು. ಇವ್ರು ನಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರು ಗೈಸ್. ನೋಡಿದ್ರೆ ನೋಡಿ ಇಲ್ಲೇ ಗುರಾಯಿಸ್ತಾರೆ ಗೈಸ್. ಏನು ಬ್ಲಾಗ್ ಮಾಡಾಕ್ಬಿಡ್ತಾನೆ ಅದು ಇದು. ನಾನು ಕೇಳಾರ ಗೈಸ್ ಬ್ಲಾಗ್ ಮಾಡಿ ಸಿಕ್ಕಿದಾಗ ಜಾಲಿಯಾಗಿದೆ.
ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸ್ವಲ್ಪ ಒಂದು 2-3 ರೌಂಡ್ ಆಗಿದ್ದ ಅಣ್ಣ ಸಾಂಗ್ ಆಡ್ತಾನೆ ಬೈಕ್ ಗೆಲ್ಸ್ಕೊಂತೀರಾ? ಏನಂದ ಈ ಥರ ಅಂದವನು ಮಗ ತೋರಿಸಿಲಿ. ಈ ಥರ ಅಂದವನು ಭಯ ಯಾಕೆ ಪಟ್ಟೆ ಸ್ಟಾರ್ಟಿಂಗಲ್ಲಿ? ಮಗ ತೋರಿಸಿಲಿ ಇಂಥವ್ರಿಗೇನು ಗೈಸ್ ಮಾಡೋಣ. ಫ್ಲಾಶ್ ಬ್ಯಾಕ್. ಆಮೇಲೆ ಇವನು ನಮ್ಮ ತಮ್ಮ ಏನಂದ, ಅಣ್ಣ ನಂಗೆ ಭಯ ಆಗಲ್ಲ ಅಲ್ಲಿ ಕೂತ್ಕೊಂತೀನಿ ಅಂತ. ಅದೇ ಭಯ ಆಗ್ಬಿಟ್ಟು ಗೈಸ್ ಇಲ್ಲಿ ಕೂತಿದ್ದವನು ಏನಾಗ್ಬಿಟ್ಟು ಅಣ್ಣ ನೀನು ಪಕ್ಕ ಬಂದು ಕೂತ್ಕೊಂಡೆ ಫಸ್ಟ್ ಟೈಮ್ ನಾನು ಕೊಲಂಬಸ್ಸಲ್ಲಿ ಫಸ್ಟ್ ಟೈಮ್ ಇನ್ನ ನೋಡ್ಬೇಕೈತೆ ಹೆಂಗಿರುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಕೊಲಂಬಸ್ ಆಡಿದ್ದೀನಿ ಗೈಸ್. ಆಡಿದ್ರೆ ಅಲ್ಲಿ ಅಥವಾ ಅಲ್ಲಿ ಮುಂದೆ ಆ ಸೈಡ್ ಕೂತ್ಕೊಂಡಿದ್ದೆ ಫಸ್ಟ್ ಟೈಮ್ ನೋಡುವಾಗ ಹೆಂಗಿರುತ್ತೆ ಅನ್ನೋ ಫೀಡ್ಬ್ಯಾಕ್ ಗೈಸ್ ಈಗ ಲೇಡೀಸ್ ಶಾಪಿಂಗ್ ಬಂದಿದೆ. ಲೇಡೀಸ್ ಶಾಪಿಂಗ್ ಬೇರೆ ಲೇಡೀಸ್ ಗೈಸ್ ಇವರಿಬ್ರು ಒಂದ್ ಕಡೆ ಏನೋ ಹುಡ್ಕೊಂಡ್ ಬರ್ತವ್ರೆ. ತಂಗಿ ಒಂದ್ ಕಡೆ ಹುಡುಗಿರ್ ಶಾಪಿಂಗ್ ಬೇರೆ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ನಮಗೆ. ಶಾಪಿಂಗ್ ಹೇಳಕ್ಕಾಗಲ್ಲ ಎಷ್ಟೊಂದು